ಆಪೋಹಿಷ್ಠಾಮಯೋ ಭುವಃ ಅನ್ನುವಂಥ ಆರ್ಜನ ಮಂತ್ರದ ಅರ್ಥವನ್ನ ಈಗ ನೋಡೋಣ. ಇದು ಯಜುರ್ವೇದದ ಮಹಾನಾರಾಯಣ ಉಪನಿಷತ್ನಲ್ಲಿ ಕಂಡು ಬರ್ತದೆ. ಆಪೋಹಿಷ್ಠಾಮಯೋ ಭುವ ಸ್ಥಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋಗ ಶಿವತಮೋರಸಃ ತಸ್ಯ ಭಾಜಯತೆ ಹನಃ ಉಷತೀರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜಿನ್ವಥ ಆಪೋ ಜನಯಥಾ ಚನಃ ಅಂತ ಆ ಮಂತ್ರ. ಈ ಉಳಿದೆಲ್ಲ ಶಬ್ದಗಳಿಗಿಂತ ಈ ಮಯೋಭುವ ಅನ್ನುವಂಥ ಒಂದು ಶಬ್ದಕ್ಕೆ ಬೇರೆ ಬೇರೆ ರೀತಿಯಾಗಿ ಅನೇಕ ವ್ಯಾಖ್ಯಾನಕಾರರು ಅರ್ಥ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಅರ್ಥಗಳನ್ನು ನಾವು ನೋಡೋಣ. ಯಾವ ಅರ್ಥ ನಮಗೆ ಹೆಚ್ಚು ಮನಸ್ಸಿಗೆ ಹಿಡಿಸ್ತದೋ ಆ ಅರ್ಥವನ್ನ ಅನುಸಂಧಾನಕ್ಕೆ ತಂದುಕೊಳ್ಳೋಣ. ವೇದಗಳಿಗೆ ಯಾವ ರೀತಿಯಾದಂತಹ ಅರ್ಥ ಮಾಡಿದ್ರು, ವ್ಯಾಕರಣ ಶಾಸ್ತ್ರ ಸಿದ್ಧವಾಗಿರಬೇಕು, ಮತ್ತೆ ತತ್ವಶಾಸ್ತ್ರಕ್ಕೆ ಒಪ್ಪಿಗೆ ಆಗುವಂಥದ್ದಿರಬೇಕು. ಅಂತ ಯಾವುದೇ ಅರ್ಥ ಆದರೂ ಕೂಡ ಅದು ವೇದಾರ್ಥವೇ. ಎಷ್ಟು ಶಾಸ್ತ್ರ ಅವಿರುದ್ಧ ಸ ಸರ್ವೋಪಿ ಶಾಸ್ತ್ರಾರ್ಥ ಏವ ಅಂತ ಹೇಳಿ. ಈ ಅಪೋಹಿಷ್ಠ ಅನ್ನುವ ಮಂತ್ರಕ್ಕೆ ಸಿಂಧುದ್ವೀಪ ಅಥವಾ ಅಂಬರೀಷ ಅಂತೇಳಿ ಋಷಿ ಜಲಾಭಿಮಾನಿ ದೇವತೆಗಳು ಅಥವಾ ಅಪಶಬ್ದವಾಚನಾದಂತಹ ಪರಮಾತ್ಮ, ಇವರು ಇದಕ್ಕೆ ಪ್ರತಿಪಾದ್ಯರಾದಂತಹ ದೇವತೆಗಳು ಅಂತ ಹೀಗೆ ಕಂಡು ಬರ್ತದೆ. ಗಾಯತ್ರಿ ಛಂದಸ್ಸು ಅಂತ ಕೂಡ ಬೇರೆ ಬೇರೆ ಕಡೆ ಅದ್ರ ಬಗ್ಗೆ ಉಲ್ಲೇಖ ಇದೆ. ಆಪಹ ಅಂತ ಆ ಜಲಾಭಿಮಾನಿ ದೇವತೆಗಳಿಗೆ ಒಂದು ಸಂಬೋಧನ ಇಲ್ಲಿ ಮೊದಲನೇದಾಗಿ. ಆಪಹ ಅನ್ನುವಂಥ ವಿಶೇಷವನ್ನ ನಾವು ಕೊನೆಗೆ ನೋಡ್ತೀವಿ. ಯಾಹ ಅಂತ ಒಂದು ಶಬ್ದವನ್ನ ಅಲ್ಲಿ ಅಧ್ಯಾಹಾರಕ್ಕೆ ಉಪಯೋಗ ಮಾಡ್ಕೋತೀವಿ. ಯಾಹ ಯಾವ ಜಲಾಭಿಮಾನಿ ದೇವತೆಗಳು ಅಥವಾ ನೀರಿನಲ್ಲಿರುವಂತಹ ಭಗವಂತನ ಆ ಸ್ತ್ರೀ ರೂಪಗಳು. ಮಯೋಭುವ ಅಂತ ಹೀಗೆ ಅರ್ಥ ಇದೆ. ಮಯ ಅಂದ್ರೆ ಸುಖ ಅಂತನೋ ಅರ್ಥವನ್ನ ಹೇಳಿದ್ದಾರೆ ಕೆಲವು ಕಡೆ. ಹಾಗಾಗಿ ಮಯೋಭೂ ಅಂತಂದ್ರೆ ಸುಖದ ಸ್ಥಾನ ಅಂತ ಹೀಗೆ ಒಂದು ಅರ್ಥ ನಮ್ಗೆ ಗೊತ್ತಾಗ್ತದೆ. ಸುಖಕ್ಕೆ ಕಾರಣ ಅನ್ನೋ, ಸುಖದ ಸ್ಥಾನ ಅಂದ್ರೆ ನೀವು ಸುಖವುಳ್ಳವರು ಅಂತ ಒಂದರ್ಥ, ಮತ್ತೆ ಸುಖಕ್ಕೆ ಕಾರಣರು ಭೂ ಅಂತಂದ್ರೆ ಕಾರಣ ಅನ್ನೋ ಅರ್ಥವೂ ಕೂಡ ಗೊತ್ತಾಗ್ತದೆ. ನೀವು ಸುಖ ಸ್ವರೂಪರಾಗಿದ್ದೀರಿ, ನಮಗೂ ಕೂಡ ಸುಖವನ್ನು ಕೊಡುವಂಥವ್ರು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಸಿಗ್ತದೆ. ಅದಲ್ಲದೆ ಈ ಮಯೋಭುವ ಅನ್ನೋ ಶಬ್ದಕ್ಕೆ ಯಜುರ್ವೇದದ ಸಂಧ್ಯಾಭಾಷ್ಯದಲ್ಲಿ ಸತ್ಯನಾಥ ತೀರ್ಥರು ಅದಕ್ಕೆ ಬೇರೆ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ಮಯಟ್ ಅನ್ನುವ ಶಬ್ದ ಅದು ಪ್ರಧಾನ ಅನ್ನೋ ಅರ್ಥವನ್ನು ಹೇಳ್ತದೆ. ಅದನ್ನ ಸರ್ವಮೂಲದಲ್ಲಿ ಅನೇಕ ಕಡೆ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಮಯೋಭುವ ಅಂದ್ರೆ ಭೂ ಅಂದ್ರೆ ಇರುವಂಥದ್ದು ಅಂತ ಇಷ್ಟೇ ಅರ್ಥ. ಮಯೋಭುವ ಪ್ರಧಾನಾಹ ಸಂತಹ, ನೀವು ಪ್ರಧಾನರಾಗಿರುವಿರಿ. ಪರಮಾತ್ಮನ ರೂಪಗಳಾದ್ರೆ ಈ ಎಲ್ಲ ತಾರತಮ್ಯ ಕಕ್ಷಾದಲ್ಲಿ ಸಾ ಕಾಷ್ಠ ಸಾ ಪರಾಗತಿ ಅಂತ ಹೇಳುವಂತೆ ಪ್ರಧಾನ ಸ್ಥಾನವನ್ನೇ ಪಡೆದಿವೆ. ಅದಲ್ಲದೆ ಹೋದ್ರೂ ಕೂಡ ಜಲಾಭಿಮಾನಿ ದೇವತೆಗಳ ಆ ಒಂದು ಗುಂಪೇನಿದೆ, ಅವರು ಕೂಡ ನಮ್ಮ ಸಾಧನೆಯಲ್ಲಿ ಮಹಾಪಾತ್ರ ವಹಿಸುವುದರಿಂದ ಅವರು ಪ್ರಧಾನವೇ ಆಗಿದ್ದಾರೆ. ಮಯೋಭುವ ಪ್ರಧಾನಸ್ಸಂತಹ ಅಂತ ಹೀಗೆ ಅದಕ್ಕೆ ಅವರು ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಸ್ಥ ಹಿ, ನೀವು ಹೀಗೆ ಸುಖದ ನೆಲೆಗಳು ಆಗಿದ್ದೀರಿ. ಮೊದಲು ಸ್ಥ ಅಂತಿದ್ದದ್ದು ಅಸಿಸ್ಥ ಸ್ಥ. ಸ್ಥ ಅಂತಿದ್ದದ್ದು ಪದಚ್ಛೇದದಲ್ಲಿ ಸ್ಥ ಅಂತಿದ್ದದ್ದು ಮೂಲ ರೂಪದಲ್ಲಿ ವೇದದಲ್ಲಿ ಷ್ಠ ಅಂತ ಆಗ್ತದೆ. ಹಿಂದೆ ಈ ಇರುವುದರಿಂದ ಆ ಇಕಾರದ ಕಾರಣದಿಂದಾಗಿ ಅದು ಷ್ಠ ಅಂತ ಆಗಿದೆ ಅಂತ ನಾವು ತಿಳಿದುಕೊಳ್ಬಹುದು. ಆಗಿದ್ದೀರಿ ಅಂತ ಅದರ ಅರ್ಥ. ತಾಹ ಅಂತಹ, ಆಪಹ ಅಂದ್ರೆ ಜಲಾಭಿಮಾನಿ ದೇವತೆಗಳೇ, ಭಗವಂತನ ರೂಪಗಳೇ ಅಂತ ಹೀಗರ್ಥ. ಭಗವಂತನಿಗೆ ಆಪಹ ಅಂತ ಯಾಕೆ ಹೇಳ್ತಾರೆ? ಆಪಿಬಂತಿ ಅಖಿಲಾನ್ ಭೋಗಾನ್ ಆಪ ಇತ್ಯುಚ್ಯತೆ ಹರಿಹಿ. ಎಲ್ಲ ಭೋಗಗಳನ್ನು ಹೀರುವವನು, ಸುಖವನ್ನ ಸವಿಯುವನು ಅವನೇ ಆಗಿದ್ದಾನೆ. ಆದ್ರಿಂದ ಅವನಿಗೆ ಆಪಹ ಅಂತ ಹೆಸರು. ಆ ಪಿಬಂತಿ ಇತಿ ಆಪಹ ಅಂತ ಹೀಗರ್ಥ. ಮತ್ತು ಕೆಲವು ಕಡೆ ಆಪ ಆಪಾಲನಾಧರಿಹಿ, ಭಗವಂತ ಎಲ್ಲವನ್ನೂ ರಕ್ಷಿಸುವುದರಿಂದ, ನಮ್ಮನ್ನ ಎಲ್ಲರನ್ನೂ ಕೂಡ ಸಂಪೂರ್ಣವಾಗಿ ರಕ್ಷಿಸುವುದರಿಂದ ಅವನಿಗೆ
ಆಪಹ ಅನ್ನುವ ಶಬ್ದದಿಂದಲೂ ಕೂಡ ವಾಚ್ಯತ್ವ ಇದೆ. ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಭಗವಂತರನ್ನು ಹಾಗೆ ವರ್ಣನೆ ಮಾಡುತ್ತಿದೆ. ತತ್ವ ಸಂಹಿತ ಅನ್ನೋ ಗ್ರಂಥವನ್ನು ಆಚಾರ್ಯ ಉದ್ಧರಿಸ್ತಾರೆ. ಪೃಥ್ವಿ, ಆಪಹ ಇತ್ಯಾದಿ ಶಬ್ದಗಳಿಂದ ಹೇಳ್ತಾರೆ. ಆಪಹ ಆಪಾಲನಾಚ್ಯೈವ ದೇಶನ ದಿಶೆಯೇವಚ. ಆ ಅಂದ್ರೆ ಚೆನ್ನಾಗಿ, ಆ ಸಮಂತಾತ್ ಅಂತ ಅರ್ಥ. ಪ ಅಂದ್ರೆ ಪಾಲಿಸುವುದರಿಂದ. ಈ ಕಾರಣದಿಂದ ಅವನಿಗೆ ಆಪಹ ಅನ್ನೋ ಶಬ್ದದಿಂದ ವಾಚ್ಯತ್ವವನ್ನು ಹೇಳಿದ್ದಾರೆ. ನಮಗೆ ಇಲ್ಲಿ ಗೊತ್ತಿರುವಂತೆ ಆಪಹ ಅನ್ನುವ ಶಬ್ದ ಸ್ತ್ರೀಲಿಂಗದಲ್ಲಿ ಇರುವಂತಹ ಶಬ್ದ. ಭಗವಂತನನ್ನ ಆಪಹ ಅಂತ ಹೀಗೆ ಆ ಸ್ತ್ರೀಲಿಂಗ ಶಬ್ದದಿಂದ ಹೇಳಲಿಕ್ಕೆ ಏನ್ ಕಾರಣ? ಅದನ್ನ ಸರ್ವಮೂಲದಲ್ಲಿ ಅನೇಕ ಕಡೆ ಹೀಗೆ ಹೇಳ್ತಾರೆ. ಏಕಶಬ್ದೈ ದ್ವಿಶಬ್ದೈಶ್ಚ ಬಹುಶಬ್ದೈಶ್ಚ ಕೇಶವ ಏಕ ಏವೋಚ್ಯತೆ ವೇದೈ. ಏಕವಚನಾಂತ ಶಬ್ದದಿಂದ, ದ್ವಿವಚನಾಂತ ಶಬ್ದದಿಂದ, ಬಹುವಚನಾಂತ ಶಬ್ದದಿಂದ ಒಬ್ಬನೇ ಭಗವಂತನನ್ನು ವೇದದಲ್ಲಿ ಹೇಳ್ತಾರೆ. ತಥಾ ಸ್ತ್ರೀಪುಂ ಶಬ್ದೇನ ವಾಚ್ಯೋಸೌ. ಅವನು ಸ್ತ್ರೀ, ಪುರುಷ ಇತ್ಯಾದಿ ಪುಲ್ಲಿಂಗ ಶಬ್ದ, ಸ್ತ್ರೀಲಿಂಗ ಶಬ್ದ ಇತ್ಯಾದಿ ಶಬ್ದಗಳಿಂದಲೂ ಅವನು ವಾಚ್ಯನೇ ಆಗಿದ್ದಾನೆ. ಹೀಗೆ ಸ್ತ್ರೀರೂಪಧಾರಿಯೂ ಕೂಡ ಆ ಭಗವಂತ ಆಗಿರುವುದರಿಂದ ಅವನನ್ನು ಆಪಹ ಎಂಬ ಈ ಶಬ್ದದಿಂದ ಹೇಳಿದ್ದು ಉಚಿತವಾಗಿದೆ. ನಹ ನಮ್ಮ, ಊರ್ಜೆ, ಊರ್ಜ ಅಂತಂದ್ರೆ ಅನ್ನ ಅಂತ ಅರ್ಥ. ಈ ಅನ್ನ ಅನ್ನುವ ಅರ್ಥ ಅಲ್ಲದೇನೆ ಛಾಂದೋಗ್ಯ ಉಪನಿಷತ್ನಲ್ಲೇ ಬರುವಂತೆ ಆಹಾರ ಶುದ್ಧೋ ಸತ್ವಶುದ್ಧಿ, ಸತ್ವಶುದ್ಧೋ ಧ್ರುವ ಸ್ಮೃತಿ ಅಂತ ಛಾಂದೋಗ್ಯ ಉಪನಿಷತ್ ಹೇಳ್ತದೆ. ಅಲ್ಲಿ ಗುರೋರ್ ವಿದ್ಯಾ ಸ್ವೀಕೃತಿರಿಯಾ ಸ ಆಹಾರ ಇತಿ ಸ್ಮೃತಃ ಅಂತ ಹೇಳಿ ಆಚಾರ್ಯರು ಗುರುವಿನಿಂದ ಸ್ವೀಕಾರ ಮಾಡುವ ವಿದ್ಯೆಯೇ ಆಹಾರ ಅಂತ ಹೇಳಿದ್ದಾರೆ. ಸಾಧನಾ ನಿರ್ಣಯ ಅನ್ನೋ ಗ್ರಂಥವನ್ನು ಅಲ್ಲಿ ಉದ್ಧರಿಸಿದ್ದಾರೆ. ಆದ್ರಿಂದ ಊರ್ಜೆ ಅಂತಂದ್ರೆ ಗುರುವಿನಿಂದ ವಿದ್ಯಾ ಸ್ವೀಕಾರವೆಂಬ ಆಹಾರದ ಪ್ರಾಪ್ತಿಗಾಗಿ, ಆಹಾರಕ್ಕಾಗಿ. ಮಹೇರಣಾಯ, ಮಹೇರಣ ಅಂತಂದ್ರೆ ಮೋಕ್ಷವೆಂಬ ದೊಡ್ಡ ಉತ್ಸವದ ಪ್ರಾಪ್ತಿಗಾಗಿ. ಈ ಮಹೇರಣ ಅನ್ನೋ ಶಬ್ದವೂ ಕೂಡ ಮಹೇ ಮತ್ತು ರಣ ಅಂತ ಎರಡು ಬೇರೆ ಬೇರೆ ಶಬ್ದಗಳು ಅಂತ ಕೆಲವರದ್ದು ವ್ಯಾಖ್ಯಾನ ಇದೆ. ಮಹೇರಣ ಅಂತ ಒಂದೇ ಶಬ್ದವಾಗಿಯೂ ಕೂಡ ಕೆಲವರದ್ದು ವ್ಯಾಖ್ಯಾನ ಇದೆ. ಈ ಮಹಾನಾರಾಯಣ ಉಪನಿಷತ್ತಿಗೆನೆ ಧೀರೇಂದ್ರ ತೀರ್ಥರದು ಮತ್ತೆ ರಾಘವೇಂದ್ರಾಚಾರ್ಯ ಗಡಿಂಗ್ಲಸ್ಕರ್ ಅನ್ನೋರ್ದು ಕೂಡ ವ್ಯಾಖ್ಯಾನ ಇರೋದ್ರಿಂದ ಬೇರೆ ಬೇರೆ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ನಹ ಊರ್ಜೆ ಅನ್ನಾಯ ದಧಾತನ ಅಂತ ಸತ್ಯನಾಥ ತೀರ್ಥರ ವ್ಯಾಖ್ಯಾನ ಸಂಧ್ಯಾ ಭಾಷ್ಯದಲ್ಲಿ ಕಂಡು ಬರ್ತದೆ. ಮಹೇರಣಾಯ ಅನ್ನೋದಕ್ಕೆ ಸತ್ಯನಾಥ ತೀರ್ಥರು ಮಹತಾಂ ಯೋಗ್ಯಾನಾಂ ಈರಣಾಯ ಚಕ್ಷಸೆ ದರ್ಶನಾಯ. ಅನೇಕ ಮಹಾ ದೊಡ್ಡ ದೊಡ್ಡ ಸಂಗತಿಗಳು, ಮಹತ್ವಪೂರ್ಣವಾದಂತಹ ಸಂಗತಿಗಳ ದರ್ಶನ ನಮಗಾಗಬೇಕಾಗಿದೆ, ಅದು ಮಹೇರಣ ಅಂತ ಅವರು ಅರ್ಥ ಮಾಡಿದ್ದಾರೆ. ಅಥವಾ ಮಹೇರಣ ಅಂತಂದ್ರೆ ಮೋಕ್ಷವೆಂಬ ಮಹೋತ್ಸವ ಪ್ರಾಪ್ತಿಗೆ ಅಂತ ಇನ್ನೊಂದು ಅರ್ಥವೂ ಕೂಡ ಮಹಾನಾರಾಯಣ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ. ಕಾರಣವಾದಂಥ ಚಕ್ಷಸೆ, ಚಕ್ಷಸ್ ಅಂತಂದ್ರೆ ದರ್ಶನ ಅಂತ ಅರ್ಥ. ಮೋಕ್ಷವೆಂಬ ಮಹಾ ಉತ್ಸವದ ಪ್ರಾಪ್ತಿಗೆ ಕಾರಣವಾದಂಥ ಚಕ್ಷಸ್ ಅಂದ್ರೆ ಈ ಅಪರೋಕ್ಷ ಜ್ಞಾನವೇ. ಆ ಅಪರೋಕ್ಷ ಜ್ಞಾನಕ್ಕಾಗಿ ನಮ್ಮನ್ನ ನೀವು ದಧಾತನ ಪೋಷಿಸಬೇಕು ಅಂತ ಹೀಗೆ ಅದರ ಅರ್ಥ. ಹಿಂದೂ ಪೋಷಿಸಿದ್ದೀರಿ, ಈಗಲೂ ಕೂಡ ನಮ್ಮನ್ನು ನೀವು ಹಾಗೆ ಪೋಷಿಸಬೇಕು ಅಂತ ಅರ್ಥ. ಅದು ಯೋಗ ಶಿವತಮೋರು ಸಹ ತಸ್ಯ ಭಾಜಯದೇಹನಃ ಉಷತೀರಿವ ಮಾತರಃ ಅಂತ ಹೀಗೆ ಮುಂದಿದೆ. ಉಷತೀಹಿ ಅಂದ್ರೆ ಪುತ್ರ ವತ್ಸಲೆಯರಾದಂಥ ತಾಯಂದಿರು ಅಂತ ಅದಕ್ಕರ್ಥ. ಆ ಪುತ್ರ ವತ್ಸಲೆಯರಾದಂಥ ತಾಯಂದಿರು ಹೇಗೆ ತಮ್ಮ ಮಕ್ಕಳನ್ನ ಪೋಷಿಸ್ತಾರೋ ಹಾಗೆ ಯೂಯಂ ನೀವು ಕೂಡ ಭಗವಂತನ ಸ್ತ್ರೀ ರೂಪಗಳನ್ನ ತಾಯಂದಿರು ಅಂತ ವರ್ಣನೆ ಮಾಡಿದಂಥ ಭಾಗ ಅದು. ನೀವು ವಹ ನಿಮ್ಮ, ಯಹ ಯಾವ, ಶಿವತಮಃ ಅತ್ಯಂತ ಮಂಗಳಕರವಾದ ರಸ ಅಂದ್ರೆ ಸ್ವರೂಪಾನಂದವೆಂಬ ರಸ ಅಂತ ಹೀಗೆ ಅರ್ಥ ಮಾಡಬೇಕು. ಇವಿಷ್ಟು ಅನೇಕ ವ್ಯಾಖ್ಯಾನಗಳನ್ನು ಗಮನಿಸುವುದಲ್ಲದೇನೆ ಕೆಲವು ಬಾರಿ ನನ್ನದೇ ಆದಂತಹ ವ್ಯಾಖ್ಯಾನವನ್ನು ಕೂಡ ನಾನು ಮಾಡಿರ್ತೇನೆ. ರಸ ಅಂತಂದ್ರೆ ಜ್ಞಾನಂ ಭಗವದ್ ವಿಷಯಕಂ ಅಂತ ಸತ್ಯನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ದಾರೆ. ಅದಲ್ಲದೆ
ಸ್ವರೂಪಾನಂದ ನಿನ್ನದೇನಿದೆಯಲ್ಲ ಭಗವಂತಂದು, ಆ ಸ್ವರೂಪಾನಂದವೆಂಬುದೇ ಒಂದು ರಸ. ಈ ಜಗತ್ತಿನಲ್ಲಿ ನಹ ನಮ್ಮನ್ನು ತಸ್ಯ ಆ ರಸದ ಆನಂದ ರಸದ ಭಾಜಯತ ಭಾಗಿಗಳನ್ನಾಗಿ ಮಾಡಿ ಅಂತ. ಅದು ತುಂಬಾ ಸುಂದರವಾದಂತಹ ಶಬ್ದ ಭಾಜಯತ ಅಂತ ಅನ್ನೋದು. ಭಗವಂತನಿಗೆ ಅನಂತವಾದಂತಹ ಆನಂದ ಇದೆ. ಆ ಅನಂತ ಆನಂದದ ಒಂದು ಭಾಗ ನಮಗೂ ಕೂಡ ಸಿಗುವಂತೆ ಮಾಡು ಅಂತ ಭಗವಂತನನ್ನ ಕೇಳುವಂತಹ ಒಂದು ಮಾತದು. ಈಶೋಸ್ಯ ಪರಮ ಆನಂದ ಏತಸ್ಯೈವ ಆನಂದಸ್ಯ ಮಾತ್ರಾಂ ಅನ್ಯಾನಿ ಭೂತಾನಿ ಉಪಜೀವಂತೆ. ಏತಸ್ಯೈವ ಆನಂದಸ್ಯ ಅನ್ಯಾನಿ ಜೀವಾನಿ ಮಾತ್ರಾಂ ಉಪಜೀವಂತೆ ಅಂತ ಸ್ವಲ್ಪ ಶಬ್ದಗಳು ಹಿಂದೆ ಮುಂದೆ ಇರಬಹುದು. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಭಗವಂತನದೊಂದು ಸ್ತೋತ್ರ. ನೀನು ಮಹಾನಂದನಾಗಿದ್ದಿ, ಆ ಮಹಾನಂದದಲ್ಲಿ ಒಂದು ಮಾತ್ರ, ಒಂದೊಂದು ತುಣುಕು ಅನ್ಯಾನಿ ಭೂತಾನಿ, ಲಕ್ಷ್ಮೀದೇವಿ ಆಗಲಿ, ಚತುರ್ಮುಖ ಬ್ರಹ್ಮನಾಗಲಿ, ಉಳಿದೆಲ್ಲ ನಮ್ಮಂಥ ಸಾಮಾನ್ಯ ಭೂತಗಳೇ ಆಗಲಿ, ಇವರೆಲ್ಲರೂ ಅದರ ಒಂದು ಅಂಶವನ್ನ ಅನುಭವಿಸ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಹಾಗೆ ಆ ಆನಂದ ರಸದ ಭಾಗಿಗಳನ್ನಾಗಿ ನಮಗೆ ಮಾಡಿ. ಆನಂದ ರಸ ನಮಗೆ ಸಿಗಬೇಕಾದ್ರೆ ಅಪರೋಕ್ಷ ಜ್ಞಾನ ಸಿಗಬೇಕು. ಅದನ್ನು ಚಕ್ಷಸೆ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಮೋಕ್ಷದಲ್ಲಿ ನಮಗೆ ಆನಂದ ರಸ ಸಿಗಬೇಕು. ಹಾಗೆ ನೀವು ನಮಗೆ ಮಾಡಿ ಅಂತ ಅದರ ಅರ್ಥ. ಯಸ್ಯ ಕ್ಷಯಾಯ ಜಿನ್ವಥ, ಯಸ್ಯ ಯಾವ ಪರಮಾತ್ಮನ ಕ್ಷಯಾಯ, ಕ್ಷಯ ಅಂತಂದ್ರೆ ಲೋಕ ಅಂತ ಒಂದು ಅರ್ಥ ಇದೆ. ಅನೇಕ ಕಡೆ ಮಹಾಭಾರತಾದಿಗಳಲ್ಲಿ ಯಮಕ್ಷಯ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿರ್ತಾರೆ. ಯಮಕ್ಷಯ ಅಂದ್ರೆ ಯಮನ ಊರು ಅಂತ ಅದಕ್ಕೆ ಅರ್ಥ. ಹಾಗೆ ಯಸ್ಯ ಕ್ಷಯಾಯ ಅಂದ್ರೆ ಯಾವ ಭಗವಂತನ ಒಂದು ಲೋಕವನ್ನು ಕುರಿತು ನೀವು ಜಿನ್ವಥ ಪ್ರವಹಿಸುತ್ತೀರಿ, ಜಿನುಗುತ್ತೀರಿ ಅಂತ ಇನ್ನೊಂದರ್ಥ. ಕನ್ನಡದಲ್ಲಿ ಜಿನುಗುವುದು ಅಂತ ಈಗ ಬಳಕೆಯಲ್ಲಿದೆ. ಮೂಲ ಅದು ಸಂಸ್ಕೃತದ್ದೇ ಶಬ್ದ. ಹಾಗೆ ಜಿನ್ವಥ ಅಂತ ಒಂದು ಅರ್ಥ. ಇನ್ನೊಂದು, ನೀವು ಜಿನು ಪ್ರೀಣನೆ ಅಂತ ಧಾತು ಇದೆ. ಆ ಪ್ರಕಾರ ನೀವು ಪ್ರೀತರಾಗುತ್ತೀರಿ, ಆ ಭಗವಂತನ ಸನ್ನಿಧಾನವನ್ನು ತಲುಪುವುದಕ್ಕಾಗಿ ನೀವು ಪ್ರೀತರಾಗುತ್ತೀರಿ ಅಂತ ಇನ್ನೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ಜಿನು ಪ್ರೀಣನೆ ಅಂತಿರುವುದರಿಂದ ಯಾವ ಭಗವಂತನ ಲೋಕಕ್ಕೆ ನೀವು ನಮ್ಮನ್ನು ಒಯ್ಯಲಿಕ್ಕೆ ಬಯಸುತ್ತೀರೋ, ಜಿನ್ವಥ ಅಂದ್ರೆ ಬಯಸುತ್ತೀರೋ, ಅಲ್ಲಿಗೆ ನಾವು ಕೂಡ ಹೋಗುವಂತಾಗ್ಲಿ, ನಮಗೆ ನೀವು ಈ ಶರೀರವನ್ನ ಕೊಟ್ಟಿದ್ದೀರಿ ಅಂತ ಈಗಿನ ಇನ್ನೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ವಹ ನಿಮ್ಮ ಸಹಾಯದಿಂದ ಅರಂ ಶೀಘ್ರವಾಗಿ ಗಮಾಮಹ ನಾವು ಹೋಗುತ್ತೇವೆ. ಆಪಹ ಜಲಾಭಿಮಾನಿ ದೇವತೆಗಳೇ, ನಹ ನಮ್ಮನ್ನು ಜನಯಥಾಚ ನೀವು ಸೃಷ್ಟಿಸಿದ್ದೀರಿ ಕೂಡ. ಜನಯಥಾ ಅಂತ ದೀರ್ಘ ಇದೆ, ಅದು ಪದಚ್ಛೇದ ಮಾಡಿದಾಗ ಜನಯಥ ಅಂತ ಹೀಗೆ ಹ್ರಸ್ವ ಆಗ್ತದೆ. ನೀವೇ ನಮ್ಮನ್ನ ಸೃಷ್ಟಿಸಿದ್ದೀರಿ ಕೂಡ, ನಮಗೆ ಈ ಶರೀರವನ್ನು ಕೊಟ್ಟು ನಮ್ಮಲ್ಲಿ ಈ ಸಾಧನೆ ಮಾಡುವಂತಹ ಒಂದು ಉತ್ಸಾಹವನ್ನ ನೀವೇ ಕೊಟ್ಟಿದ್ದೀರಿ ಅಂತ ಅರ್ಥ. ತ್ರ್ಯಾತ್ಮಕತ್ವಾತು ಭೂಯಸ್ತ್ವಾತ್ ಅಂತ ಬ್ರಹ್ಮಸೂತ್ರ ಒಂದಿದೆ. 3ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರ ಅದು. ಅಪ್ಶಬ್ದಸ್ತು ತ್ರ್ಯಾತ್ಮಕತ್ವಾದ್ ಯುಜ್ಯತೆ ಭೂಯಸ್ತ್ವಾಚ್ಚ ಅಪಾಂ ತಾಪಾಪನೋದು ಭೂಯಸ್ತು ಅಂಬಸೋ ವೃತ್ತಯಸ್ವಿಮಾಹ ಇತಿ ಚ ಭಾಗವತೆ ಅಂತ ಆಚಾರ್ಯರು ಅಲ್ಲಿ ಭಾಷ್ಯವನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರ ಇದು 3ನೇ ಅಧ್ಯಾಯ 1ನೇ ಪಾದ 2ನೇ ಸೂತ್ರ. ಭಾಗವತದಲ್ಲಿ 3ನೇ ಅಧ್ಯಾಯ 27ನೇ 3ನೇ ಸ್ಕಂದ 27ನೇ ಅಧ್ಯಾಯ ಅಲ್ಲಿ 45ನೇಯ ಶ್ಲೋಕ. ತಾಪಾಪನೋದು ಭೂಯಸ್ತ್ವಂ ಅಂಬಸೋ ವೃತ್ತಯಸ್ವಿಮಾಹ ಅಂತ. ಈ ಯಾವುದೇ ಒಂದು ಕಾರ್ಯ ವಸ್ತುವಿನಲ್ಲಿ, ನಮ್ಮ ಶರೀರ ಇತ್ಯಾದಿ ಯಾವುದೇ ಆಗಲಿ, ನಮ್ಮದು ಭೌತ ಶರೀರವೇ ಆಗಲಿ ಅನಿರುದ್ಧ ಶರೀರವೇ ಆಗಲಿ, ಎಲ್ಲಾ ಕಡೆನೂ ಕೂಡ ನೀರಿನ ಅಂಶವೇ ಹೆಚ್ಚು. ನಮ್ಮ ದೇಹ ಪಾಂಚಭೌತಿಕ ಶರೀರ ಅಂತ ಕರೆಸ್ಕೊಳ್ಳಲ್ಪಡ್ತದೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಲ್ಲವೂ ಇದರಲ್ಲಿದೆ. ಆದ್ರೆ ಪೃಥ್ವಿ ಭಾಗ ಇದರಲ್ಲಿ ಅಧಿಕವಾಗಿದೆ. ಈ ಸೂಕ್ಷ್ಮ ದೇಹದಲ್ಲಿ ನೀರಿನ ಅಂಶನೂ ಹೆಚ್ಚಾಗಿದೆ. ನಮ್ಮ ಸೂಕ್ಷ್ಮ ದೇಹ ಅಂದ್ರೆ ಅನಿರುದ್ಧ ದೇಹ ಅಥವಾ ಯಾತನಾ ದೇಹ. ನಮ್ಮ ಈ ಭೌತ ದೇಹದಲ್ಲಿಯೂ ಕೂಡ, ತಂದೆ ತಾಯಿಯಿಂದ ಬಂದಿರುವಂತಹ ದೇಹದಲ್ಲಿಯೂ ಕೂಡ ನೀರಿನ ಅಂಶವೇ ಹೆಚ್ಚು ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ಹೀಗೆ ಆಪೋ ಜನಯಥಾಚನಃ, ನಮ್ಮ ಶರೀರಗಳನ್ನ ನೀವು ಹುಟ್ಟಿಸಿದ್ದೀರಿ. ಭಗವಂತನೇ ಹುಟ್ಟಿಸೋದು. ಆದ್ರೆ ಆ ಭಗವಂತ
ಜಲದ ಅಂಶವನ್ನ ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಇಟ್ಟಿದ್ದಾನೆ ಅಂತ ಹೀಗರ್ಥ ಒಂದನ್ನು ನಾವಲ್ಲಿ ಆಪಹಾನು ಶಬ್ದದಿಂದ ನಾವು ಅನುಸಂಧಾನ ಮಾಡಬಹುದಾಗಿದೆ. ಆಪಹಾನು ಶಬ್ದದಿಂದ ಭಗವಂತನನ್ನೇ ಇಟ್ಕೊಂಡ್ರೂ ಆಯ್ತು, ಅಥವಾ ಜಲಾಭಿಮಾನಿ ದೇವತೆಗಳನ್ನೇ ಇಟ್ಕೊಂಡ್ರೂ ಆಯ್ತು. ಜಲಾಭಿಮಾನಿ ದೇವತೆಗಳೇ, ನೀವು ನಿಮ್ಮಿಂದ ಅಭಿಮನ್ಯಮಾನವಾದ ನೀರನ್ನ ನಮ್ಮ ಶರೀರದಲ್ಲಿ ಹೆಚ್ಚಾಗಿ ಮಾಡಿ ಸೃಷ್ಟಿಸಿದ್ದೀರಿ, ನಮ್ಮ ಶರೀರಗಳನ್ನು ನಮಗೆ ಕೊಟ್ಟಿದ್ದೀರಿ. ಭಗವಂತನೇ, ನೀನು ಅಪಶಬ್ದ ವಾಚ್ಯನಾಗಿದ್ದಿ, ನಿನ್ನಿಂದ ನಿಯಂತ್ರಿತರಾದಂತಹ ಜಲಾಭಿಮಾನಿ ದೇವತೆಗಳ ಮೂಲಕ ಜಲ ಬಾಹುಲ್ಯ ಉಳ್ಳಂತಹ ಶರೀರವನ್ನು ನಮಗೆ ಕೊಟ್ಟಿದ್ದಿ ಅಂತ ಹೀಗರ್ಥ ಆಗ್ತದೆ. ಯಸ್ಯ ಕ್ಷಯಾಯ ಜಿನ್ವಥ ಅಂತ ಹೀಗೇನ್ ಬಂತಲ್ಲ, ಆ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತ. ಅಲ್ಲಿ ಜಲಾಭಿಮಾನಿ ದೇವತೆಗಳನ್ನೇ ನಾವು ಪ್ರಾರ್ಥನೆ ಮಾಡುವಾಗ ಆ ಜಲಾಭಿಮಾನಿ ದೇವತೆಗಳೇ ನೀವು ಪರಮಾತ್ಮನ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ರಿ ಅಂತ ಹೀಗೆ ಅರ್ಥ ಮಾಡಬಹುದು. ಆಪಹಾನು ಶಬ್ದದಿಂದ ಭಗವಂತನನ್ನೇ ನಾವು ತೆಗೆದುಕೊಂಡಾಗ ಭಗವಂತ ತನ್ನ ಆ ನೀರಿನಲ್ಲಿರುವ ರೂಪಗಳಿಂದ ಮುಕ್ತ ಲೋಕದ ರೂಪದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಹೀಗೆ ಅದರ ಅಭಿಪ್ರಾಯ ಹೇಳಿದಂತ ಆಗ್ತದೆ. ಮಹೇರಣಾಯ ಅನ್ನುವಲ್ಲಿ ಮೋಕ್ಷವೆಂಬ ಮಹಾ ಉತ್ಸವದ ಈರಣ ಅಂದ್ರೆ ಪ್ರಾಪ್ತಿ ಅಂತ ಧೀರೇಂದ್ರ ತೀರ್ಥರ ವ್ಯಾಖ್ಯಾನ ಇದೆ. ರಾಘವೇಂದ್ರಾಚಾರ್ಯರ ವ್ಯಾಖ್ಯಾನ ಸ್ವಲ್ಪ ಭಿನ್ನವಾಗಿದೆ. ಮಹತೆ ಬಹಳ ದೊಡ್ಡದಾದಂಥ, ರಣಾಯ ಅಂದ್ರೆ ರಮಣೀಯವಾದಂಥ ಸುಂದರವಾದಂಥ, ಚಕ್ಷಸ್ ಅಂದ್ರೆ ಜ್ಞಾನ, ಆ ಜ್ಞಾನವೆಂಬುದು ಬಹಳ ಸುಂದರವಾದದ್ದು ಅಂತ ಹೀಗೆ ಅರ್ಥವನ್ನು ಅವರು ಮಾಡಿದ್ದಾರೆ. ಅಲ್ಲಿ ರಸಹ ಅಂತ ಯಾಕೆ ಶಬ್ದ ಪ್ರಯೋಗ ಮಾಡಿದ್ದಾರೆ ಮೂಲ ವೇದವಾಕ್ಯದಲ್ಲಿ ಅಂದ್ರೆ, ರಸೋಹಂ ಅಪ್ಸು ಕೌಂತೇಯ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ಆ ನೀರಿನಲ್ಲಿ ನಾನು ರಸವಾಗಿ ಇದ್ದೇನೆ ಅಂತ. ಹೀಗೆ ನೀರಿನಲ್ಲಿ ರಸ ಎಂಬ ಒಂದೇನು ಗುಣ ಇದೆ, ಆ ಗುಣ ಬರಲಿಕ್ಕೆ ಆ ಗುಣಕ್ಕೊಂದು ಪ್ರಾಧಾನ್ಯವನ್ನು ಕೊಟ್ಟು ನಾನು ಅಲ್ಲಿರುವವನು ಅಂತ ಅದರ ತಾತ್ಪರ್ಯ. ಗೀತೆಯ 7ನೇ ಅಧ್ಯಾಯದ 8ನೇ ಶ್ಲೋಕ ಅದು. ರಸೋಹಂ ಅಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಅಂತ. ರಸಾದೀನಾಂ ರಸಾದಿತ್ವೇ ಸ್ವಭಾವತ್ವೇ ತಥೈವಚ ಅಂತ ಆ ಗೀತಾ ಭಾಷ್ಯದಲ್ಲಿ ಆಚಾರ್ಯರು ಗೀತಾ ಕಲ್ಪ ಅನ್ನೋ ಗ್ರಂಥವನ್ನ ಉದ್ಧರಿಸ್ತಾರೆ. ನೀರಿನಲ್ಲಿ ಅದರ ಸವಿ, ನೀರಿನಲ್ಲಿರುವಂತಹ ರಸ ಏನಿದೆ ಅದು ನನ್ನ ಅನುಗ್ರಹದಿಂದಲೇ ಬಂದಿರುವಂಥದ್ದು ಅಂತ ಅದರ ಅರ್ಥ. ನೀರಿನಲ್ಲಿರುವ ಉಳಿದ ಗುಣಗಳಿಗಿಂತ ಈ ರಸ ಅನ್ನುವುದು ಶ್ರೇಷ್ಠವಾಗಿದೆ, ಆ ಶ್ರೇಷ್ಠತ್ವ ನನ್ನಿಂದಲೂ ಬಂದಿದೆ. ಮತ್ತೆ ಆ ನೀರಿನಲ್ಲಿರುವಂತಹ ರಸ ನಮ್ಮೆಲ್ಲರಿಗಿಂತ ಮುಖ್ಯವಾಗಿ ಭಗವಂತನಿಗೆ ಭೋಗ್ಯವಾಗಿದೆ ಅಂತ ಈ ಅರ್ಥವನ್ನು ಕೂಡ ಅಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಭೋಗಶ್ಚ ವಿಶೇಷತೋ ರಸಾದೇಹೆ ಉಪಾಸನಾರ್ಥಂಚ. ನಾವು ಭಗವಂತ ಆ ರಸವನ್ನು ಆಸ್ವಾದಿಸುವವನು ಅಂತ ಉಪಾಸನೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಸಾರತ್ವೇ ಸರ್ವಧರ್ಮೇಶು ವಿಶೇಷೇಣಾಪಿ ಕಾರಣಂ. ಆಯಾ ವಸ್ತುಗಳ ಒಂದು ಸ್ವಭಾವ ಏನಿರ್ತದೆ, ಆ ಸ್ವಭಾವ ಅಲ್ಲಿ ಬರ್ಲಿಕ್ಕೆ ಭಗವಂತನೇ ಕಾರಣನಾಗಿದ್ದಾನೆ. ಮತ್ತೆ ಭಗವಂತ ಅಲ್ಲಿದ್ದು ಅದನ್ನು ಅನುಭವಿಸುವವನು ತಾನಾಗಿದ್ದಾನೆ. ಸಾರಭೋಕ್ತಾಚ ಸರ್ವತ್ರ ಯಥೋತೋ ಜಗದೀಶ್ವರ ರಸಾದಿಮಾನಿನಾಂ ದೇಹೇ ಸ ಸರ್ವತ್ರ ವ್ಯವಸ್ಥಿತ ಅಬಾಧಯ ಪಾರ್ಷದಾಹ ಏವ ಧ್ಯೇಯಸ್ಸ ಜ್ಞಾನಿನಾಂ ಹರಿಹಿ. ಇಲ್ಲೊಂದು ವಿಶೇಷ ಸಂಗತಿಯನ್ನ ತಿಳಿಸ್ತಾರೆ. ನಾವು ಹಿಂದೆ ಅನೇಕ ಬಾರಿ ಮಹಾಭಾರತದ ಪ್ರವಚನ, ಗೀತಾ ಪ್ರವಚನದಲ್ಲಿ ಅದನ್ನ ಕೇಳಿರಬಹುದು. ಜಲಾಭಿಮಾನಿ ದೇವತೆಗಳು ಅಂದ್ರೆ ಗಂಗೆ, ಯಮುನೆ ಮೊದಲಾದಂತಹ ಸ್ತ್ರೀಯರು ಮತ್ತೆ ವರುಣ ಅಂತ ಹೀಗೆ ನಮಗೆ ಒಂದು ಗ್ರಹಿಕೆ ಇರ್ತದೆ. ಅದಲ್ಲದೆ ಭಗವಂತನ ಪಾರ್ಷದರು, ವಿಷ್ಣು ಪಾರ್ಷದರು, ಅವನ ಜೊತೆಗಿರುವಂತಹ ಕೆಲವರು ಅವನ ಸೇವಕರೆಲ್ಲ ಏನಿದ್ದಾರೆ ಅವರು ಈ ಜಲಾದಿಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಅವರು ಕೂಡ ಅಬಾಧಯ ಪಾರ್ಷದ ಏವ ಧ್ಯೇಯಸ್ಸಹ ಜ್ಞಾನಿನಾಂ ಹರಿಹಿ. ಆ ಭಗವಂತ ಜ್ಞಾನಾಪೇಕ್ಷಿಗಳಾದಂತಹ ಸಾಧಕರಿಂದ ಈ ಜ್ಞಾನ ಪ್ರಾಪ್ತಿಗಾಗಿ ಸೇವನೆಗೆ ವಿಷಯನಾಗಿದ್ದಾನೆ ಅಂತ ಹೀಗದ್ರ ಅರ್ಥ. ಗೀತಾ ತಾತ್ಪರ್ಯದಲ್ಲಿ ಸಹ ಅಪ್ಸುಸ್ಥಿತ್ವ ರಸಯತಿ ರಸನಾಮ ತತಸ್ಮೃತಃ. ನೀರಿನಲ್ಲಿದ್ದು ಆ ರಸವನ್ನ ಆತ ಆಸ್ವಾದಿಸ್ತಾನೆ ಮತ್ತು ಆ ರಸಕ್ಕೆ ಪ್ರೇರಕನೂ ಆಗಿದ್ದಾನೆ.
ಆ ರಸ ನಮಗೆ ಅನುಭವಕ್ಕೆ ಬರುವುದು ಕೂಡ ಪರಮಾತ್ಮ ಅಲ್ಲಿ ಪ್ರೇರಕನಾಗಿರುವುದರಿಂದಲೇ. ಮತ್ತೆ ನಾವು ರಸವನ್ನ, ನೀರಿನಲ್ಲಿರುವ ರಸವನ್ನ, ಆ ನೀರಿನಿಂದ ಮಾಡಲ್ಪಟ್ಟಂತಹ ಪಾಕದಲ್ಲಿರುವಂತಹ ರಸವನ್ನ ನಾವು ಆಸ್ವಾದಿಸುವ, ಸಂತೋಷ ಪಡುವುದು ಕೂಡ ಒಳಗಿರುವಂತಹ ಭಗವಂತ ಅದನ್ನು ಆಸ್ವಾದಿಸಿದ್ರಿಂದಲೇ. ಬಿಂಬನಾದ ಆತ ಆಸ್ವಾದಿಸಿದ್ರಿಂದ ಪ್ರತಿಬಿಂಬರಾದಂತಹ ನಾವು ಕೂಡ ಆಸ್ವಾದಿಸಿದ್ದೇವೆ ಅಂತ ಅದರ ತಾತ್ಪರ್ಯ. ಹೀಗೆ ಅಪಶಬ್ದ ವಾಚ್ಯರಾದಂತಹ ಜಲಾಭಿಮಾನಿ ದೇವತೆಗಳನ್ನ ಮತ್ತೆ ಅಪಶಬ್ದ ವಾಚ್ಯವಾದಂತಹ ಭಗವಂತನ ರೂಪಗಳನ್ನ ಅಪ್ ಎಂಬ ಶಬ್ದದಿಂದ ಇಲ್ಲಿ ಹೇಳಿ ಅದರ ಗುಣವಾದಂತಹ ರಸ, ರಸ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡಿದ್ದಾರೆ. ಬೇರೆ ಜ್ಞಾನ, ಭಗವಂತನೇ ನಿನ್ನ ಜ್ಞಾನ, ನಿನ್ನ ಸುಖ ಅಂತ ಹೀಗೆ ಬೇರೆ ಯಾವುದೇ ಶಬ್ದವನ್ನು ಪ್ರಯೋಗ ಮಾಡಿದ್ರೆ ಅದು ಇಷ್ಟು ಅರ್ಥಗಳನ್ನು ಕೊಡ್ತಿರ್ಲಿಲ್ಲ. ಅಪ್ ಅನ್ನೋದಕ್ಕೆ ಹೊಂದಿಕೊಂಡಿರುವಂತಹ ಗುಣ ಅಂದ್ರೆ ರಸ. ನಮಗೆ ಈ ವೇದ ಮಂತ್ರವನ್ನು ನೋಡಿದ ಕೂಡಲೇ ಭಗವದ್ಗೀತೆಯ ನೆನಪು ಬರುವಂತೆ ಆ ವೇದದಲ್ಲಿ ಹೇಳಿದಂತಹ ಪ್ರಮೇಯವನ್ನೇ ಭಗವದ್ಗೀತೆಯು ಕೂಡ ಹೇಳಿದೆ. ಅದಕ್ಕಾಗಿ ರಸಹ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ರಸಹ ಅಂತ ಅನ್ನೋದಕ್ಕೆ ಜ್ಞಾನ ಅಂತನೂ, ಶ್ರೇಷ್ಠವಾದಂತಹ ಜ್ಞಾನ ಅಂತನೂ ಅರ್ಥ ಆಗಬಹುದು. ಹಾಗೆ ಸ್ವರೂಪಾನಂದ, ಸುಖ ಅಂತನೂ ಅರ್ಥ ಆಗಬಹುದು. ಹೀಗೆ ಜಲಾಭಿಮಾನಿ ದೇವತೆಗಳು ಅಪಶಬ್ದವಾಚ್ಯರಾದವರೇನಿದ್ದಾರೆ ಅವರ ಆ ಒಂದು ಪ್ರಧಾನವಾದಂತಹ ಗುಣ ರಸ. ಭಗವಂತನೂ ಕೂಡ ಅಪಶಬ್ದವಾಚ್ಯನಾಗಿದ್ದಾನೆ, ಅವನು ಸುಖ ಸ್ವರೂಪನಾಗಿದ್ದಾನೆ. ರಸೋ ವೈಸಹ ರಸಂಹ್ಯವ ಲಬ್ಧ ಆನಂದೇ ಭವತಿ ಅಂತ ತೈತ್ತರೀಯೋಪನಿಷತ್ತು ಕೂಡ ಅವನನ್ನು ರಸ ಅಂತ ವರ್ಣನೆ ಮಾಡ್ತದೆ. ಅವನ ಒಂದು ಆ ಅಂಶ, ಸ್ವರೂಪ ಸುಖದ ಒಂದು ಅಂಶ ನಮಗೂ ಕೂಡ ಸಿಗಲಿ ಅಂತ ಅದರ ತಾತ್ಪರ್ಯ. ರಸ ಶಬ್ದಕ್ಕೆ ಆನಂದ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮೂಲ ತೈತ್ತರೀಯ ಉಪನಿಷತ್ನಲ್ಲಿದೆ. ತದಪ್ಯೇಷ ಶ್ಲೋಕೋ ಭವತಿ ಅಸದ್ವಾ ಇದಮಗ್ರ ಆಸೀತ್ ಅನ್ನುವಂಥ ಭಾಗ ಅದು. ಅಲ್ಲಿ ರಸೋ ವೈಸಹ ರಸಂಹ್ಯೇವಾಯಂ ಲಬ್ಧ್ವಾ ಆನಂದೇ ಭವತಿ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್ ಏಷ ಹ್ಯೇವಾ ನಂದಯಾತಿ ಅಂತ ಹೀಗೆ ಆ ವೇದವಾಕ್ಯ ಇರೋದು. ಆ ಭಗವಂತ ಜ್ಞಾನ ಸ್ವರೂಪನಾಗಿದ್ದಾನೆ, ಅದಕ್ಕಾಗಿ ರಸೋ ವಯಸ್ಸಹ ಅಂತ ಅವನನ್ನು ಹೇಳಿರೋದಲ್ಲಿ. ಆ ಜ್ಞಾನ ಸ್ವರೂಪನಾದಂತಹ ಭಗವಂತನನ್ನು ಹೊಂದಿ ರಸಂಹ್ಯೇವಾಯಂ ಲಬ್ಧ್ವಾ, ಅಯಂ ಈ ಜೀವ ರಸಂ ಲಬ್ಧ್ವಾ ಆನಂದ ರೂಪನಾದ ಭಗವಂತನನ್ನು ಹೊಂದಿ ಆನಂದೇ ಭವತಿ, ಇವನಿಗೂ ಸ್ವಲ್ಪ ಆನಂದ ಸಿಗುತ್ತದೆ ಅವನನ್ನು ಉಪಾಸನೆ ಮಾಡಿದ್ರಿಂದ ಮತ್ತೆ ಮುಕ್ತಿಯಲ್ಲಿ ಆತನನ್ನ ಪಡೆದದ್ರಿಂದ. ಈ ಭಗವಂತ ಆನಂದ ಸ್ವರೂಪನಾಗಿಲ್ಲದೆ ಹೋದಲ್ಲಿ ಈ ಜಗತ್ತು ಕ್ರಿಯಾಶೀಲ ಆಗುವಂತೆ, ಜಗತ್ತು ಚಟುವಟಿಕೆಯಿಂದಿರುವಂತೆ ಅವನು ಹೇಗೆ ಮಾಡ್ತಿದ್ದ ನಮಗಿದು ಗೊತ್ತಿದೆ. ಸೃಷ್ಟ್ಯಾದಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷತು ಕುರುತೆ ಕೇವಲಾನಂದಾದ್ ಯಥೋನ್ಮತ್ತಸ್ಯ ನರ್ತನಂ. ಸೃಷ್ಟಿ ಪಾಲನ ಸಂಹಾರಗಳನ್ನ ಆತ ಯಾವುದೇ ಉದ್ದೇಶ ಇಟ್ಕೊಂಡು ಮಾಡ್ತಾ ಇಲ್ಲ, ಹೊರತು ಕುರುತೆ ಕೇವಲ ಆನಂದಾತ್, ಕೇವಲ ಆನಂದದ ಉದ್ರೇಕದಿಂದ ಈ ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುವಂತಹ ಒಂದು ಮಾತನ್ನು ಕೂಡ ನಾವು ನೆನಪು ಮಾಡ್ಕೋಬಹುದು. ಆದ್ರಿಂದ ಭಗವಂತ ಆನಂದ ಸ್ವರೂಪನಾಗಿರುವುದರಿಂದ ಅವನ ಆನಂದದ ಅಭಿವ್ಯಕ್ತಿಯೇ ಈ ಸೃಷ್ಟಿ, ಪಾಲನ ಮತ್ತೆ ನಾಶ ಇತ್ಯಾದಿಗಳು ಅಂತ ಅದರ ಅರ್ಥ. ಅದರ ಭಾಷ್ಯದಲ್ಲಿ ಆಚಾರ್ಯರು ಹೀಗೆ ಹೇಳ್ತಾರೆ, ತಸ್ಮಾತ್ ತತ್ ಸುಕೃತಂ ನಾಮ ಸ ಆನಂದೋ ರಸಸ್ತತಃ ಆನಂದಮೇನಂ ಸಂಪ್ರಾಪ್ಯ. ರಸ ಅಂದ್ರೆ ಆನಂದ ರೂಪನಾದ ಈ ಭಗವಂತನನ್ನು ಹೊಂದಿ ಮುಕ್ತೋ ಮೋದೇ ನಚಾನ್ಯಥ, ಇಲ್ಲದೆ ಮುಕ್ತ ಸಂತೋಷ ಪಡ್ತಾನೆ. ಈ ಭಗವಂತ ಆನಂದ ಸ್ವರೂಪ ಅಲ್ಲದೆ ಹೋಗಿದ್ರೆ ನಮ್ಗೇನು ಆನಂದ ಸಿಕ್ತಿತ್ತು ಅಂತ ಹೀಗೆ ಅದರ ಅರ್ಥ. ಸುಖಂ ಲಬ್ಧ್ವಾ ಹಿ ಕುರುತೆ ಲೋಕಚೇಷ್ಟಾಂ ಜನಾರ್ದನಃ. ತಾನು ಸುಖ ಸ್ವರೂಪನಾದ್ರಿಂದ ಸುಖದ ಉದ್ರೇಕದಿಂದಲೇ ಜಗತ್ತಿಗೆ ಸಂಬಂಧಪಟ್ಟ ಸೃಷ್ಟಿ, ಪಾಲನ, ನಾಶ ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಈ ಮಂತ್ರದ ಮುಕ್ತಾಯದ ಪ್ರಸಂಗದಲ್ಲಿ ಅದರ ಋಷಿಗಳ ಕುರಿತಾಗಿ ಮತ್ತೊಂದು ಬಾರಿ ನನ್ನ ಗಮನ ಹೋಯಿತು. ಅಪೋಹಿಷ್ಟ ಅನ್ನುವ ಮಂತ್ರದ 3 ರುಕ್ಕುಳ್ಳಂತಹ ಈ ಮಂತ್ರಕ್ಕೆ ಅಂಬರೀಷ ಸಿಂಧು ದ್ವೀಪನು ಋಷಿ ಅಂತ ನಮ್ಮ ಗುರುಗಳಾದಂತ ಅಯೋಧನ ಪುರಾಣಿಕಾಚಾರ್ಯರು ಬರೆದಿದ್ದಾರೆ. ಅಂಬರೀಷ ಸಿಂಧು ದ್ವೀಪ ಅಂತ ಒಬ್ಬನೇ ಅಂತ ಹಾಗೆ ನಮಗೆ ಆ ದೃಷ್ಟಿಯಿಂದ ಕಾಣುತ್ತದೆ. ಬೇರೆ ಕಡೆ ಅನೇಕ ಕಡೆ ಅಂಬರೀಷ ಅಥವಾ ಸಿಂಧು ದ್ವೀಪ ಹೀಗೆ ಇಬ್ಬರು ಋಷಿಗಳು ಅಂತ ಹೀಗೆಲ್ಲ ಕಂಡು ಬರ್ತದೆ. ಅದನ್ನ ನಾವು ತೀರ್ಮಾನಿಸುವುದು ಕಷ್ಟ. ಅಂಬರೀಷ ಅದು ವೇದ ವಾಕ್ಯದಲ್ಲಿ ಹೇಗಿದೆ ಅಂತ ಅನ್ನೋದನ್ನ
ಮತ್ತೊಂದು ಬಾರಿ ನಾನು ಆಲೋಚನೆ ಮಾಡಿ ಇನ್ನೊಂದು ಪ್ರಸಂಗದಲ್ಲಿ ಅದನ್ನ ತಿಳಿಸುವ ಪ್ರಯತ್ನ ಮಾಡ್ತೇನೆ. ಇಲ್ಲಿಗೆ ಈ ಭಾಗ ಮುಕ್ತಾಯ ಕಂಡಿದೆ.